ನಮಸ್ಕಾರ, ನಾನು ಬಿ.ಆರ್. ನಾಯ್ಡು. ಸಮಸ್ತ ಭಾರತೀಯರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಪವಿತ್ರ ದಿನ. ಈ ಅಪೂರ್ವ ಕ್ಷಣಕ್ಕಾಗಿ ಲಕ್ಷಾಂತರ ದೇಶಪ್ರೇಮಿಗಳು ತಮ್ಮ ಜೀವ, ರಕ್ತ ಮತ್ತು ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿಯವರಿಂದ ಹಿಡಿದು ನಮ್ಮ ಕರುನಾಡಿನ ಕ್ರಾಂತಿ ಜ್ಯೋತಿಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಮೈಲಾರ ಮಹಾದೇವಪ್ಪರಂತಹ ನೂರಾರು ಮಹಾನಾಯಕರ ತ್ಯಾಗದ ಫಲವೇ ನಾವು ಇಂದು ಉಸಿರಾಡುತ್ತಿರುವ ಈ ಸ್ವತಂತ್ರ ಗಾಳಿ. ಕರುನಾಡಿನ ನನ್ನ ಪ್ರೀತಿಯ ಬಂಧುಗಳೇ, ಸ್ವಾತಂತ್ರ್ಯ ಎಂದರೆ ಕೇವಲ ಧ್ವಜಾರೋಹಣ ಮಾಡುವುದು ಅಥವಾ ಭಾಷಣ ಮಾಡುವುದು ಮಾತ್ರವಲ್ಲ. ಸ್ವಾತಂತ್ರ್ಯ ಎಂದರೆ ಪ್ರತಿಯೊಬ್ಬ ಭಾರತೀಯನ ಮುಖದಲ್ಲೂ ಮುಗುಳು ನಗುವನ್ನು ತರುವುದು, ಪ್ರತಿಯೊಂದು ಮಗುವಿಗೂ ಉತ್ತಮ ಶಿಕ್ಷಣ ಸಿಗುವಂತೆ ಮಾಡುವುದು ಮತ್ತು ನಮ್ಮ ಪ್ರತಿಯೊಬ್ಬ ರೈತನಿಗೂ ಗೌರವ ದೊರಕುವಂತೆ ನೆಮ್ಮದಿಯ ಜೀವನ ಕಲ್ಪಿಸುವುದು. ನಮ್ಮ ಕರ್ನಾಟಕ ಸಾಮರಸ್ಯ, ಸಾಹಿತ್ಯ, ಸಂಸ್ಕೃತಿ ಮತ್ತು ಕಾಯಕ ಸಂಸ್ಕೃತಿಗೆ ಹೆಸರುವಾಸಿಯಾದ ಪವಿತ್ರ ಭೂಮಿ. ಬಸವಣ್ಣನವರ ಕಾಯಕ ತತ್ವ, ಕುವೆಂಪು ಅವರ ಸರ್ವಜನಾಂಗದ ಶಾಂತಿಯ ತೋಟದ ಪರಿಕಲ್ಪನೆಯೇ ನಮ್ಮೆಲ್ಲರಿಗೂ ದಾರಿದೀಪ. ಈ ಶುಭ ಸಂದರ್ಭದಲ್ಲಿ ನಾವು ನಮ್ಮ ನಾಡು, ನುಡಿ, ಜಲ ಮತ್ತು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಸಂಕಲ್ಪ ಮಾಡಬೇಕಾಗಿದೆ. ಬನ್ನಿ, ಇಂದು ಭಾರತೀಯರಾಗಿ ಒಂದಾಗೋಣ, ಕನ್ನಡಿಗರಾಗಿ ನಮ್ಮ ನಾಡನ್ನು ಕಟ್ಟೋಣ. ಅಸಮಾನತೆ ಮತ್ತು ದ್ವೇಷವನ್ನು ಅಳಿಸಿ ಪ್ರೀತಿ, ಕರುಣೆ ಹಾಗೂ ಪ್ರಗತಿಯ ನವಭಾರತವನ್ನು ನಿರ್ಮಿಸೋಣ. ನಾಡಿನ ಸಮಸ್ತ ಜನತೆಗೂ ಹಾಗೂ ನಾಡಿನ ಮುದ್ದು ಮಕ್ಕಳಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಂದನೆಗಳು.